ಬಿಜೆಪಿಯಲ್ಲಿ ಬಣ ರಾಜಕೀಯದ ಭುಗಿಲು. ಸುಧಾಕರ್ ವಿರುದ್ಧ ವಿಶ್ವನಾಥ್ ಶಕ್ತಿ ಪ್ರದರ್ಶನ. ಕಾರ್ಯಕರ್ತರಲ್ಲಿ ತೀವ್ರ ಅಸಮಾಧಾನ. ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯಲ್ಲಿದೀಗ ಕಾಂಗ್ರೆಸ್ ವಿರುದ್ಧದ ರಾಜಕೀಯ ಹೋರಾಟಕ್ಕಿಂತ ಪಕ್ಷದೊಳಗಿನ ಬಣ ರಾಜಕೀಯವೇ ಹೆಚ್ಚು ಸದ್ದು ಮಾಡುತ್ತಿದೆ. ಒಂದು ಕಾಲದಲ್ಲಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಲಿಷ್ಠ ಅಭ್ಯರ್ಥಿಗಳ ಕೊರತೆಯಿಂದ ಹಿನ್ನಡೆ ಅನುಭವಿಸಿದ್ದ ಬಿಜೆಪಿ 2019ರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಸೇರ್ಪಡೆಯಾದ ಬಳಿಕ ಹೊಸ ಶಕ್ತಿ ಪಡೆದುಕೊಂಡಿತ್ತು. ಕಾಂಗ್ರೆಸ್ ಭದ್ರಕೋಟೆ ಅಂತ ಪರಿಗಣಿಸಲಾಗುತ್ತಿದ್ದ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಪ್ರಭಾವ ವಿಸ್ತರಿಸತೊಡಗಿತ್ತು. ಆದರೆ ಈಗ ಅದೇ ಬಿಜೆಪಿ ಒಳಜಗಳ, ಅಸಮಾಧಾನ ಮತ್ತು ನಾಯಕತ್ವದ ಅಹಂಕಾರದ ರಾಜಕೀಯದಿಂದ ದುರ್ಬಲವಾಗುತ್ತಿದೆ ಎಂಬ ಮಾತುಗಳು ಕಾರ್ಯಕರ್ತರಲ್ಲೇ ಕೇಳಿಬರ್ತಿವೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡ ಬಳಿಕವೂ ಡಾಕ್ಟರ್ ಕೆ ಸುಧಾಕರ್ ಪಕ್ಷ ಸಂಘಟನೆಗೆ ಶ್ರಮಿಸುತ್ತಿದ್ದರು. ಇದೇ ವೇಳೆ 2024ರ ಲೋಕಸಭಾ ಚುನಾವಣೆಗೆ ಅವರ ಹೆಸರೇ ಮುಂಚೂಣಿಯಲ್ಲಿತ್ತು. ಆದರೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ತಮ್ಮ ಪುತ್ರ ಅಲೋಕ್ ರವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಟಿಕೆಟ್ ಕೊಡಿಸಲು ಭಾರಿ ಲಾಬಿ ನಡೆಸಿದ್ರು ಎಂಬ ಆರೋಪಗಳು ಕೇಳಿಬಂದಿದ್ವು. ಕೊನೆಗೆ ಹೈಕಮಾಂಡ್ ಸುಧಾಕರ್ ಅವರ ಜನಾಧಾರ ಹಾಗೂ ಜಿಲ್ಲೆಯ ರಾಜಕೀಯ ಪ್ರಭಾವ ಗಮನಿಸಿ ಟಿಕೆಟ್ ನೀಡಿತ್ತು. ಈ ನಿರ್ಧಾರದ ಬಳಿಕ ಬಿಜೆಪಿ ಒಳಗೆ ಅಸಮಾಧಾನದ ಬೆಂಕಿ ಹೊತ್ತುಕೊಂಡಿತ್ತು ಎನ್ನಲಾಗ್ತಿದೆ. ಅಲೋಕ್ಗೆ ಟಿಕೆಟ್ ಕೈತಪ್ಪಿದ ನಂತರ ವಿಶ್ವನಾಥ್ ಬಣ ಸುಧಾಕರ್ ವಿರುದ್ಧ ಮೌನ ಸಮರ ಆರಂಭಿಸಿತ್ತು ಎಂಬ ಚರ್ಚೆಗಳು ಪಕ್ಷದೊಳಗೆ ಜೋರಾಗಿದೆ. ಲೋಕಸಭಾ ಚುನಾವಣೆಯ ವೇಳೆ ಸುಧಾಕರ್ ವಿರುದ್ಧ ಆಂತರಿಕ ವಿರೋಧ, ಅಪಪ್ರಚಾರ, ಕುತಂತ್ರ ನಡೆದರೂ ಅವರು ಭರ್ಜರಿ ಗೆಲುವು ಸಾಧಿಸಿದ್ದು ಬಣ ರಾಜಕೀಯವನ್ನ ಇನ್ನಷ್ಟು ತೀವ್ರಗೊಳಿಸಿದೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ ಅಲೋಕ್ ಪರ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ಪಕ್ಷದೊಳಗಿನ ಭಿನ್ನಮತವನ್ನ ಬಹಿರಂಗಪಡಿಸಿತ್ತು. ಬಳಿಕ ಜಿಲ್ಲಾಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರದಲ್ಲಿ ಸುಧಾಕರ್ ತಮ್ಮ ಪ್ರಭಾವ ಬಳಸಿದ್ದಾರೆ ಎಂಬ ಆರೋಪಗಳು ಕೇಳಿಬಂದವು. ಜಿಲ್ಲಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರ ಸಂದೀಪ್ ರೆಡ್ಡಿ ಸುಧಾಕರ್ ವಿರುದ್ಧ ಸಾಕ್ಷ್ಯಾಧಾರವಿಲ್ಲದ ಭ್ರಷ್ಟಾಚಾರ ಆರೋಪಗಳನ್ನು ಮಾಡಿದ್ದು ಇದು ಬಿಜೆಪಿ ಸಿದ್ಧಾಂತ ಹಾಗೂ ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿದೆ ಎಂಬ ಟೀಕೆಗಳು ವ್ಯಕ್ತವಾಗಿವೆ. ಬಾಗೇಪಲ್ಲಿ ಕ್ಷೇತ್ರದಲ್ಲೂ ಬಿಜೆಪಿ 2 ಬಣಗಳಾಗಿ ವಿಭಜನೆಯಾದ ಚಿತ್ರಣ ಕಾಣ್ತಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ನಮ್ಮ ನಾಯಕರುಗಳಿದ್ದಾರೆ, ಬಾಗೇಪಲ್ಲಿಯಲ್ಲೂ ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅರ್ನಾಥ್ ರೆಡ್ಡಿಗೂ ಬಿಜೆಪಿಗೆ ಸಂಬಂಧ ಇಲ್ಲ. ಅವರು ಯಾವುದೋ ಪಾರ್ಟಿಯಿಂದ ಅವ್ರ ವೈಯಕ್ತಿಕವಾಗಿ ಅವರೇನೋ ಮಾಡ್ಕೋಬೋದು. ಅದನ್ನು ನಾನು ಯಾರು ಕೇಳೋಕ್ಕೆ? ಭಾರತೀಯ ಜನತಾ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಪಕ್ಷದ ಏನು ಪ್ರಶಿಕ್ಷಣ ವರ್ಗ ಇರ್ಬೋದು, SIR ಇರ್ಬೋದು, BLA 2 ವರ್ಗ ಇರ್ಬೋದು, ಎಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ನಾವೆಲ್ಲ ಕೂಡ ಸೇರಿ ಮಾಡ್ತಾಯಿದ್ದೀವಿ. ಅವರು ಒಂದು ಆಕಾಂಕ್ಷೆ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರ್ಬೋದು. ಅದರಲ್ಲಿ ಏನಿತ್ತು ತಪ್ಪೇನಿದೆ? ಭಾರತೀಯ ಜನತಾ ಪಕ್ಷದವ್ರೇನು ಮೆಂಬರ್ ಅಲ್ವಲ್ಲ. ಭಾರತೀಯ ಜನತಾ ಪಕ್ಷದಲ್ಲೇ ಯಾರಾದರೂ ಮತ್ತೆ ಇನ್ನೊಬ್ರು ಏನಾದರೂ ಭಾರತೀಯ ಜನತಾ ಪಕ್ಷದಲ್ಲಿ ನನಗೂ ಇದೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಕೇಳ್ಬೋದು, ತಪ್ಪೇನಿಲ್ಲ. ಟಿಕೆಟ್ ಆಕಾಂಕ್ಷಿಗಳಾದ ಟಿ ಕೋನಪ್ಪ ರೆಡ್ಡಿ, ರಾಮಲಿಂಗಪ್ಪ ಮತ್ತು ಸಮಾಜ ಸೇವಕ ಹರಿನಾಥ್ ರೆಡ್ಡಿ ಸುಧಾಕರ್ ಬಣದೊಂದಿಗೆ ಗುರುತಿಸಿಕೊಂಡಿದ್ರೆ 2023ರ ಅಭ್ಯರ್ಥಿಯಾಗಿದ್ದ ಸಿ ಮುನಿರಾಜು ವಿಶ್ವನಾಥ್ ಬಣದತ್ತ ಒಲವು ತೋರಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ಸಾಮಾನ್ಯ ಕಾರ್ಯಕರ್ತರು ತೀವ್ರ ಗೊಂದಲಕ್ಕೀಡಾಗಿದ್ದಾರೆ. ಗೌರಿಬಿದನೂರು ಕ್ಷೇತ್ರದಲ್ಲಿ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿದೆ. ಒಂದು ಕಾಲದಲ್ಲಿ ಸಾವಿರಾರು ಕಾರ್ಯಕರ್ತರ ಶಕ್ತಿಯಿಂದ ಹೆಸರಾಗಿದ್ದ ಬಿಜೆಪಿ ಈಗ ನಾಯಕರುಗಳ ಒಳಜಗಳದಿಂದ ದುರ್ಬಲವಾಗ್ತಿದೆ ಎಂಬ ಅಸಮಾಧಾನ ಕೇಳಿಬರ್ತಿದೆ. ನಾಯಕತ್ವದ ಗಲಾಟೆ, ಹುದ್ದೆಗಳಿಗಾಗಿ ನಡೆಯುತ್ತಿರುವ ಪೈಪೋಟಿ ಹಾಗೂ ಕುಟುಂಬ ರಾಜಕೀಯದಿಂದ ಬೇಸತ್ತ ಕೆಲ ಕಾರ್ಯಕರ್ತರು ಬೇರೆ ಪಕ್ಷಗಳತ್ತ ಮುಖ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ.